ಪ್ರಜ್ವಲ್ ರೇವಣ್ಣ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶ ನೀಡಿದೆ. ಇದರ ಬೆನ್ನಲ್ಲೇ ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೂನ್ 24ರವರೆಗೂ ಪರಪ್ಪನ ಅಗ್ರಹಾರ ಪರ್ಮನೆಂಟ್ ಅಡ್ರೆಸ್ ಆಗಲಿದೆ ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ. 3 ಮಹಿಳಾ ಅಧಿಕಾರಿಗಳ ಭದ್ರತೆಯಲ್ಲಿ ಇದೀಗ ಜೈಲಿನತ್ತ ಪ್ರಜ್ವಲ್ ರೇವಣ್ಣರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ನ್ಯಾಯಾಧೀಶರ ಮುಂದೆ ಬಂತು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ ಪ್ರಜ್ವಲ್ ರೇವಣ್ಣ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣ ಅವರನ್ನ 3 ಮಹಿಳಾ ಅಧಿಕಾರಿಗಳ ಭದ್ರತೆಯಲ್ಲಿ ಜೈಲಿನತ್ತ ಕರ್ಕೊಂಡು ಹೋಗ್ಲಾಗ್ತಾ ಇರುವ ಸಂದರ್ಭದ ದೃಶ್ಯ. ಜೈಲಿನಲ್ಲಿ ಕೇಸ್ ಬಗ್ಗೆ ಮಾಹಿತಿಯನ್ನ ಸಿಬ್ಬಂದಿಗಳು ಪಡ್ಕೊಳ್ತಾರೆ. ಹಾಗೆ ಈಗೇನು ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಗಿತ್ತು, ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳಿದ್ದಾರೆ. ಇದೆಲ್ಲಾದ ನಂತರದಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಆದೇಶ ಹೊರಬಿದ್ದ ಬೆನ್ನಲ್ಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳು ಬಂಧಿಸಿದ ಕ್ಷಣದಿಂದಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ತನಿಖಾಧಿಕಾರಿಗಳ ಕಚೇರಿಗೆ ಕರೆತರೋ ಸಂದರ್ಭದಲ್ಲೂ ಕೂಡ ಮಹಿಳಾ ಅಧಿಕಾರಿಗಳು, ನಂತರದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಮಹಿಳಾ ಅಧಿಕಾರಿಗಳು. ಈಗ ಕೋರ್ಟ್ನ ಮುಂದೆ ಹಾಜರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಪಡಿಸೋ ಸಂದರ್ಭದಲ್ಲೂ ಕೂಡ ಮಹಿಳಾ ಅಧಿಕಾರಿಗಳು ಒಂದು ಖಡಕ್ ಸಂದೇಶವನ್ನ ತನಿಖಾಧಿಕಾರಿಗಳು ಈ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೀಡುವ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಪರಪ್ಪನ ಅಗ್ರಹಾರದ ಜೈಲಿನ ಕಡೆಗೂ ಕೂಡ ಮಹಿಳಾ ಅಧಿಕಾರಿಗಳ ಭದ್ರತೆಯಲ್ಲಿ ಪ್ರಜ್ವಲ್ ರೇವಣ್ಣ ತೆರಳ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, 14 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲೇ ಇರಲೇಬೇಕಾದ ಅನಿವಾರ್ಯತೆ, ನ್ಯಾಯಾಂಗ ಬಂಧನವನ್ನ ವಿಧಿಸದೆ ಕೋರ್ಟ್ ಸದ್ಯಕ್ಕೆ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ತಲುಪಬಹುದು ಪರಪ್ಪನ ಅಗ್ರಹಾರ, ಜೈಲಿಗೆ ಹೋದ ನಂತರದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಇರುತ್ತೆ ಅಂತ ಹೇಳಿ? ಸ್ಮಿತಾ, ಏನು ಈಗಾಗಲೇ 42ನೇ ACMM ನ್ಯಾಯಾಲಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ 14 ನ್ಯಾಯಾಂಗ ಬಂಧನವನ್ನು ವಿಧಿಸಿರ್ತಕ್ಕಂಥದ್ದು. ಈಗಾಗಲೇ ನ್ಯಾಯಾಲಯದ ಆವರಣದಿಂದ ಒಟ್ಟು ಸುಮಾರು ಅರ್ಧ ದಾರಿಯನ್ನು ಅವರು ಕ್ರಮಿಸಿದ್ದು. ಇನ್ನು ಕೆಲವು ಹೊತ್ತಿನಲ್ಲಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರೋದು ಖಚಿತ ಆಗಿರ್ತಕ್ಕಂಥದ್ದು. ಇನ್ನು ಏನು ಜೈಲಿನ ನಿಯಮಗಳೇನಿದ್ದಾವೆ, ಅವರು ಜೈಲಿಗೆ ಹೋಗ್ತಾ ಇದ್ದಾರೆ ಕ್ವಾರಂಟೈನ್ ನಂತರ ಜೈಲಿನಲ್ಲಿ ಯಾರೇ ಬಂದ್ರು ಸಹ ಒಂದಷ್ಟು ದಿನಗಳ ಕಾಲ ಕ್ವಾರಂಟೈನ್ ಕಳಿಸಿ ಅಲ್ಲಿ ಯಾವುದೇ ರೀತಿಯ ರೋಗ ರುಜಿನಗಳಿಗೆ ಕಾಣಿಸ್ಕೊಳ್ಳದೆ ಇದ್ರೆ ನಂತರ ಮಾತ್ರ ಅವರನ್ನ ಪರಪ್ಪನ ಅಗ್ರಹಾರ ಮುಖ್ಯ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು. ಈ ಒಂದು ಪ್ರಕ್ರಿಯೆ ಭಾಗವಾಗಿ ಅವರನ್ನು ಇವತ್ತು ಕ್ವಾರಂಟೈನ್ ಸೆಲ್ಗೆ ಕರ್ಕೊಂಡು ಹೋಗುವಂಥದ್ದು ಇದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ನಾಳೆ ಅವರನ್ನ ಪುನಃ SIT ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ 3 ಪ್ರಕರಣಗಳಿದ್ದು. ಒಂದು ಏನು ಮೊದಲಿಗೆ ದಾಖಲಾಗಿದ್ದಂತ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನ ಇಷ್ಟು ದಿನ 10 ದಿನಗಳ ಕಸ್ಟಡಿಯಲ್ಲಿ ಇಟ್ಕೊಂಡು ಮತ್ತೆ ಅದೇ ಕೇಸಲ್ಲಿ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದು. ಇನ್ನು ಉಳಿದಂತ 2 ಅತ್ಯಾಚಾರ ಪ್ರಕರಣಗಳು ಏನಿದಾವೆ, CID ಸೈಬರ್ ಮತ್ತೆ ಬೆಂಗಳೂರು ಕ್ರೈಮ್ ಸೈಬರ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾಳೆಯಿಂದ ತನಿಖೆ ಶುರು ಮಾಡಲಿಕ್ಕೆ SIT ಅಧಿಕಾರಿಗಳು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿ CID ಸೈಬರ್ ಠಾಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಳೆ ನ್ಯಾಯಾಲಯದಲ್ಲಿ ಬಾಡಿ ವಾರೆಂಟ್ ಅನ್ನು ಹಾಕಿ ಮನವಿಯನ್ನು ಸೂಚಿಸಿ ಮತ್ತೆ ನಾಳೆ ಸಂಜೆ ವೇಳೆಗೆ ಅವರನ್ನು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಯಾವುದೇ ಒಬ್ಬ ಆರೋಪಿಯನ್ನು ಒಂದು ಕೇಸ್ನಲ್ಲಿ ವಿಚಾರಣೆ ಮಾಡ್ತಾ ಇರಬೇಕಾದ್ರೆ ಮತ್ತೊಂದು ಕೇಸ್ನಲ್ಲಿ ನ್ಯಾಯಾಲಯದಲ್ಲಿ ಅದನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಇವತ್ತು ಮಾತ್ರ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿ ಅವರ UTP 100 ಟ್ರೈಲರ್ ಪ್ರಿಸ್ನರ್ ಅಂತ ಹೇಳಿ ಒಂದು ನಂಬರ್ ಕೊಡ್ತಾರೆ ಪರಪ್ಪನ ಅಗ್ರಹಾರದಲ್ಲಿ. ಆ ನಂಬರ್ ಅನ್ನು ನಮೂದಿಸಿ ನಾಳೆ
ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕ್ತಾರೆ. ಇಂಥ ಕೈದಿ ನಮ್ಗೆ ಇಂಥ ಆರೋಪಿತ ಏನಿದ್ದಾನೆ, ಇಂಥ ವಿಚಾರಣಾಧೀನ ಕೈದಿ ಏನಿದ್ದಾನೆ, ಇಷ್ಟು ದಿನಗಳ ಕಾಲ ವಿಚಾರಣೆಗೆ ಬೇಕು ಈ ಪ್ರಕರಣದಲ್ಲಿ ಅಂತೇಳಿ ಅದನ್ನು ದಾಖಲಿಸಿ ನಾಳೆ ಅವರನ್ನ ಸಂಜೆ ವೇಳೆಗೆ ಮತ್ತೆ SIT ಕಚೇರಿಗೆ ಕರ್ಕೊಂಡು ಬರುವ ಸಾಧ್ಯತೆ ಇರತಕ್ಕಂಥದ್ದು ಸ್ಮಿತಾ. ಅದ್ರ ಜೊತೆಗೆ ಒಂದಷ್ಟು ಸ್ಪೆಷಲ್ ಡಿಮಾಂಡ್ಗಳೇನಾದ್ರೂ ಬಂದಿದೆಯಾ ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ? ನಾವು ಗಮನಿಸಿದ್ವಿ ಮೊಟ್ಟ ಮೊದಲನೇ ದಿನ SIT ತನ್ನ ಸುಪರ್ದಿಗೆ ಪಡೆದ ದಿನ ರೂಮ್ ವಾಸನೆ, ಟಾಯ್ಲೆಟ್ ಸರಿ ಇಲ್ಲ, ಇತ್ಯಾದಿ ಇತ್ಯಾದಿ. ಈಗ ಜೈಲಲ್ಲಿ ಹೇಗಿದೆಯೋ ಹಾಗಿರಲೇಬೇಕಾದ ಅನಿವಾರ್ಯತೆ ಕೂಡ. ಸ್ಮಿತಾ ಖಂಡಿತ, ಯಾಕಂತಂದ್ರೆ ಏನು ಮೊದಲ ದಿನ ಅವರನ್ನ ಮೊದಲ ರಾತ್ರಿ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ಕರೆದುಕೊಂಡು ಬಂದು SIT ಕಚೇರಿಯಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಶುಕ್ರವಾರ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಈ ವೇಳೆಯಲ್ಲಿ ಬಾತ್ರೂಮ್ ಸ್ಮೆಲ್ ಬರ್ತಾ ಇದೆ, ಅವ್ರ ಕೊಠಡಿಯಲ್ಲಿ ಇರಕ್ಕಾಗ್ತಾ ಇಲ್ಲ, ನನಗೆ ಹೋಗ್ಲೇಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅದಾದ ಬಳಿಕ ಮತ್ತೊಂದ್ ಸರಿ 6 ದಿನಗಳ ಕಸ್ಟಡಿ ಮುಗಿದಿ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಆ ವೇಳೆಗಾಗಿ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಬದಲಾಗಿದ್ರು. ಯಾಕಂತಂದ್ರೆ ಒಂದ್ ಕಡೆ ಅವರು ಈ ಒಂದು 10 ದಿನಗಳ ಪೊಲೀಸ್ ಕಸ್ಟಡಿ ಅವಧಿಯಲ್ಲಿ ಇರ್ಬೇಕಾದ್ರೇನೆ ಅವರು ಸಂಸದರಾಗಿದ್ದರು, ಮಾಜಿ ಸಂಸದರಾಗ್ತಾರೆ. ಜೊತೆಗೆ ಅವರ ಬಂಧನ ಮತ್ತೆ ಅವರ ಅಮ್ಮ ಅವರಲ್ಲಿ ಕಸ್ಟಡಿಯಲ್ಲಿ ಇರ್ಬೇಕಾದ್ರೆ ಅವರಮ್ಮ ಬಂದು ವಿಚಾರಣೆಯನ್ನ ಎದುರಿಸಿ ಹೋಗ್ತಾರೆ. ಈ ಎಲ್ಲ ಬೆಳವಣಿಗೆಗಳು ಜೊತೆಗೆ ಒಂದು ಪರಿಸ್ಥಿತಿಗಳು ನಾವು ಒಂದಷ್ಟು ಮಟ್ಟಿಗೆ ಬದಲಾಯಿಸಿ ಇವತ್ತು ನ್ಯಾಯಾಲಯದಲ್ಲಿ ಅವರು ಜಡ್ಜ್ ಕೇಳ್ತಾರೆ, ನಿಮ್ಗೆ ಪೊಲೀಸರಿಂದ ಏನಾದ್ರೂ ತೊಂದರೆ ಆಯ್ತಾ ಅಂತ ಹೇಳಿ. ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅಷ್ಟಕ್ಕೆ ಸೀಮಿತ ಆಗ್ತಾರೆ. ಬಿಟ್ಟರೆ ಅವ್ರು ಏನೇ ನನಗೆ ಪರಪ್ಪನಗರದಲ್ಲಿ ಅಥವಾ ಮೆಡಿಕಲ್ ತುರ್ತು ಚಿಕಿತ್ಸೆ ಏನಾದ್ರು ಬೇಕು ಅಥವಾ ಏನಾದ್ರು ವಿಶೇಷ ರೀತಿಯ ಸೌಲಭ್ಯಗಳು ಬೇಕು, ಯಾವುದನ್ನು ಕೇಳೋದಿಲ್ಲ. SIT ಅಧಿಕಾರಿಗೂ ಮೊದಲಿಗೆ ಒಂದು ಕಚೇರಿಗೂ ಸಹ ಕೇಳಿರಲ್ಲ. ಹೀಗಾಗಿ ನಾನು ಪರಪ್ಪನಗರಕ್ಕೆ ನಿಮ್ಮನ್ನು ಕಳಿಸ್ತಾ ಇದ್ದೀನಿ ಅಂದ್ರೆ ಹೋಗ್ತೀನಿ ಅಂತ ಒಪ್ಕೊಂಡು ಹೋಗಿರ್ತಕ್ಕಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.